ಮಾತಾಡಿದೆನಲ್ಲ ಏನಂದ್ಲ? ಹಾ, ಮದ್ವಿದಂಗಾರ ಮಾತುಕತೆ ಮುಂದುವರ್ಸ್ಬೋದಲ್ಲ. ಏನಂತೀಯ? ನೀ ಒಂದು ಮಾತು ನಿಮ್ಮಿಬ್ಬರು ನಡಕು ಒಪ್ಪಿಗೆ ಆಗೈತೆ ಅಂದ್ರೆ ಸಾಕೀಗ. ನಾನು ಶಾಂತಕ ಮತ್ತೆ ತಡನ ಮಾಡೋದಿಲ್ಲ. ಈಗ ಆತೀಗ ಮಾಳಪಕ್ಷ ಮುಗಿತೀಗ, ಅಮಾಸೆ ಆತಂತ ದಸರಾಕ್ ಚಾಲೂನ. ಏನಂತಿ? ಅಲ್ವೇ ಇವ ಇಲ್ಲಿ ಒಂಚೂರು ನನ್ನ ಮಾತು ಪೂರ್ ಕೇಳು. ಆಕಿ ಕೆಲವು ಕಂಡೀಷನ್ ಕೇಳ. ಕಂಡ್ರಿಸನ್ನ ಏನಂತಲ ಅದು? ಆಕಿ ಮದ್ವೆ ಆದ್ಮೇಲೆ ಓದ್ತಾಳಂತೆ. ಅದು ಮೊದ್ಲೇ ಗೊತ್ತಿರೋ ವಿಚಾರ ಅಲ್ಲನ? ಮೊದ್ಲ ಗೊತ್ತಿರೋ ವಿಚಾರನ. ಆದ್ರ ಮದುವೆ ಆಗಿಂದ ಓದುದಟ್ಟ ಅಲ್ದ ಆಕಿ ನೌಕರಿ ಎತ್ತಾಗ ಬರ್ತದ ಅತ್ತಾಗ ಕೆಲ್ಸಕ್ಕೆ ಹೋಗ್ಬೇಕತ್ತಲ್ಲ, ಅದಕ್ಕೇನ್ ಮಾಡೋದು ಅಂತಾಳ. ನಾವು ಇದನ್ನ ವಿಚಾರನ ಮಾಡಿಲ್ಲಲ್ ಬೇ. ಹೌದಾ? ನೌಕರಿ ಈಗ ಹುಬ್ಬಳ್ಳಿಗೆ ಬರ್ದಿಲ್ಲ? ಇಲ್ ಬಿಡವ, ಇಂಜಿನಿಯರಿಂಗು ಒಂದೊಂದ್ಸಲ ಏನಾಗ್ಬಿಡ್ತಾವಂದ್ರೆ ಬೆಂಗಳೂರು ಬರ್ತಾವು, ಪುನಾ ಬರ್ತಾವು, ಬಾಂಬೆ, ಆಮೇಲೆ ಕೆಲವು ಹೈದರಾಬಾದಿಗೆ ಬರ್ತಾವು. ಯವ್ವ ಇದು ಯಾಕಡೆ ಬರ್ತೈತೆ ಅಂತ ಹೇಳಕ್ಕಾಗಲ್ಲ. ಹೆಚ್ಚು ಸ್ವಲ್ಪ ಈ ಬೆಂಗಳೂರು ಕಡೆನೆ ಬರೋದು ಜಾಸ್ತಿ. ಮತ್ತೆ ಎಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ. ಬೆಂಗಳೂರ ಬರ್ಲಿ ಮಂಗಳೂರ ಬರ್ಲಿ ಅಲ್ಲಿಗೆ ಹೋಗಿ ಕೆಲಸ ಮಾಡ್ಬೇಕಲ್ಲ, ಅದನ್ನ ಹೇಳ್ಬೇ ನೀನು. ಈಗ ನಮ್ಗೆ ಅಲ್ಲಿ ಹೋಗಿ ಕೆಲಸ ಮಾಡಕತ್ತೆ ಹೇಳಂಗಾರ ನೋಡೋಣ. ಆಕಿ ಜೊತೆಗೆ ನಾನು ಹೋಗ್ಬೇಕಾ? ಈಗ ಆಕಿನ ಒಬ್ಬಕಿನ ಕಳ್ಸಕ್ಕೂ ಆಗಂಗಿಲ್ಲ. ಇನ್ನು ನಾನು ಹೋಗಕ್ಕಾಕತ್ತೆ. ನಾನು ಹೋದೆ ಅಂದ್ರೆ ನಿಮ್ಮ ಗತಿ. ಹೋಗು ಓದಿ ನೌಕರಿ ತೊಗೊಂಡು ದುಡಿ ವಯಸ್ಸಿನಾಗ ಈಗ ನಿಮ್ಮನ್ನು ಬಿಟ್ಟು ನಾನು ಅಲ್ಲಿ ಹೋಗ್ಲೇನ? ಸಾಧ್ಯನೇ ಇಲ್ಲದ. ನಾನು ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗುದಿಲ್ಲ, ಅದು ಈ ಊರು ಬಿಟ್ಟು ಹೋಗ್ಬೇವ, ಹುಟ್ಟಿದ ಊರು ಬಿಟ್ಟು. ಹೌದಾ? ಹೌದನ್ಲ, ಈಗ ಏನು ಮಾಡೋದು? ನೀವು ಬರ್ತೀರೇನ ಅಲ್ಲಿಗೆ? ನಾವು ಬೆಂಗಳೂರಿಗೆ ಹೋದ್ರೆ ಬೆಂಗಳೂರಿಗೆ, ಬಾಂಬೆಗೆ ಹೋದ್ರೆ ಬಾಂಬೆಗೆ ಬರ್ತೀರಿ? ಯವ್ವ ನಾವಲ್ಲೇ ಯಪ್ಪ. ನಾ ಈ ಊರು ಬಿಟ್ಟು ಎಲ್ಲೆಲ್ಲಿ ಮಿಸ್ ಕಾಡೋದಿಲ್ಲ ಅಂತ ತಿಳ್ಕೊಂಬಿಡು ನೀನು. ಏನ್ ಪರಕ ಏನ ಮಿಸ್ ಕಾಡೋದಿಲ್ಲ ಅಂತೀಯಲ್ಲ? ಶಾಂತಕ್ಕನ ಮಗಳು ಏನ ಊರು ಬಿಟ್ಟು ಏನದ ಏನದೇವ ಇಂಜಿನಿಯರಿಂಗ್ ಕಲ್ತಿಂದ ಅವೇನ ಬೆಂಗಳೂರು ಬಾಂಬೆ ಸುಡ್ಗಾಡ ಆತಾಗ ಬೇರೆ ಬೇರೆ ಊರಾಗ ಬರ್ತಾವಂತೆ. ಅಲ್ಲೆಲ್ಲ ಕೆಲಸ ಮಾಡಕ್ ಹೋಗ್ಕಳಂತೆ. ಇವೇನಂತಾನ, ನೀನು ಅಪ್ಪ ಅಲ್ಲೇ ಬರ್ರಿ ನಾವು ಅಲ್ಲೇ ಹೋಗೋಣ ಅಂತಾನ. ನೀನಂದೆ ಅದಕ್ಕೆ? ಸಾಧ್ಯನೇ ಇಲ್ಲ, ಮಿಸ್ ಕಾಡೋದೇ ಇಲ್ಲ ಈ ಊರು ಬಿಟ್ಟು ನಾ ಎಲ್ಲಿಗೆ ಎಂದೆ. ಕರೆಕ್ಟಾಗಿ ಅಂದಿ ಬಿಡು ಪರಕ್ಕ. ಯಪ್ಪ ಈ ಊರು ಬಿಟ್ಟು ಪರಕ್ಕೆ ಎಲ್ಲಿ ಬರ್ದಲ್ಲ ಆಕಿ ಹೋಗ್ಕಳ ಅಂದ್ರೆ ನಂಗೆ ಸಮಾಧಾನ ಆಗೋದಿಲ್ಲ. ನಮ್ಮ ಮನೆ ಕಡೆ ನಡೆದಿ ಚಾಡನ ಆಕಿ ಮುಂದೆ, ಇಲ್ಲಿ ಆಗ ಚಾಡ ಆಕಿ ನನ್ನ ಮುಂದೆ. ನಾವು ಒಬ್ರಿಗೊಬ್ರು ದಿನಕ್ಕೆ ಒಂದ್ಸಲಾರ ಒಬ್ರು ಸುದ್ದಿರ ಮಾತಾಡ್ಲಿಕ್ಕಂದ್ರೆ ನಮಗೆ ತಿಂದ ನರಗೋದಿಲ್ಲ. ಓಹೋ ಎಲ್ಲ ನಮ್ಗೆ ಹೊತ್ತು ಹೋಗದ ಬೆಳಗ್ಗೆ ಆಗದ. ನಮ್ಗೆ ಯಾರ ಮನೇದು ಏನು ಮಾತಾಡೋಣ ಇವತ್ತು ಅಂತ ವಿಚಾರ ಮಾಡ್ಕೊಂಡು ಯಾವಾಗ ಏನಾರು ಸುದ್ದಿ ಗೊತ್ತಾಗತ್ಲೆ ಪಾರಕ್ಕನ ಮುಂದೆ ಹೇಳ್ತಾನೆ ಅಂತೇಳಿ ನಾನು ಅಲ್ಲೇ ವಿಲಿ ಅಂತ ಒದ್ದಾಡ್ತಿರ್ತೇನೆ. ಇಲ್ಲೇ ಪಾರಕ್ಕ ವಿಲಿ ಅಂತ ಒದ್ದಾಡ್ತಿರ್ತಾಳೆ. ಇಬ್ರು ಒಬ್ರಿಗೊಬ್ರು ಹೇಳ್ಕೊಂಡ್ಮೇಲೆ ಹೋಗಿ ಶಾಂತಕ್ಕನ ಮುಂದೆ ಹೇಳಿದ್ರೆ ನಮ್ಗೆ ಸಮಾಧಾನ ಆಗೋದು ಗೊತ್ತನ? ಹಿಂಗೆ ನಮ್ಮ ಫ್ರೆಂಡ್ಶಿಪ್ಪು ಬಾಂಡಿಂಗ್ ಐತಿ. ನೀನು ನಮ್ಮನ್ನ ದಿಕ್ ದಿವಾಳಿ ಮಾಡಿ ಅಲ್ಲಿ ಕರ್ಕೊಂಡು ಹೋಗ್ತೇನೆ ಅಂದ್ರ ನಿಮ್ಮವನ್ನ ಪರಕ ಹೋಗ್ಬೇಡ ನೀನು. ಸತ್ ಸಂಪಿಗೆ ಮರ ಆಗಿ ಇದ ನಮ್ಮ ಮನೆ ಜಗಲಿ ಕಟ್ಟಿ ಮ್ಯಾಗ ಕುಂದಿರ್ತೇನೆ ಹೊರತು ನಾನಂತರೂ ಊರು ಬಿಟ್ಟು ಎತ್ತಾಗ ಹೋಗೋದಿಲ್ಲವ ಇವ. ಈಗೇನ್ಲಾ ನಾನು ನಿಮ್ಮ ಅಪ್ಪ ಎಲ್ಲಿಗೆ ಬರೋದಿಲ್ಲಪ್ಪ. ನಾ ಬರಲಿ ಅವರು ಬರೋದಿಲ್ಲ ಬಿಡು. ಮತ್ತೆ ನಾವಿಬ್ರು ಇಲ್ಲ, ನಮ್ಮ ತಂಗಿನೂ ಬರೋದಿಲ್ಲ. ಮತ್ತೆ ಹೆಂಗೀಗ ನೀವ ಗಂಡ ಇಂತ ಏನು ಹೋಗ್ಕೊ ಅಂತ ಹೋಗ್ಬೇಕತಿ? ಏನು ಮಾಡ್ತೀರಿ? ನಾನು ಅದೇ ವಿಚಾರ ಮಾಡತ್ತೀನಿ ಬೇ. ಈ ಕಂಡೀಷನ್ಗೆ ಒಪ್ಕೊಂಡ್ರೆ ಮದುವೆ ಆಗೋಣ. ಮತ್ತೆ ನಾನಂತರೂ ಓದಕ್ಕೆ ಅಂತ ಅದಳಕ್ಕೆ ಏನು ಮಾಡಲಿ? ಬೇರೆ ಏನಾರು ಮಾಡ್ತಾಳ ಅಂತೇಳಿ ಕೇಳಿದೆ. ಬೇಕಾದ್ರೆ ಅದನ್ನು ಓದಿಸ್ತೀನಿ ಏನಾರ ಮಾಡು ಅಂತೇಳಿ. ಬಿಲ್ಕುಲ್ ಇಲ್ಲ, ನನಗೆ ಇಂಜಿನಿಯರಿಂಗೇ ಮಾಡ್ಬೇಕನ್ನೋದು ಹುಚ್ಚು ಅಂತಾಳ. ಏನು ಮಾಡಲಿ ಬೇ? ಈ ಹೆಣ್ಮಕ್ಳಿಗೆ ಎದಕ್ ಬೇಕವ ಈ ಇಂಜಿನಿಯರಿ ಎಲ್ಲ ಅಂತ. ನಾನು ಇವೆಲ್ಲ ಗಂಡು ಹುಡ್ರಿಗೆ ಸರಿ ಇದೆ. ಊರು ಬಿಟ್ಟು ಊರಿಗೆ ಹೋಗಿ ಕೆಲಸ ಮಾಡಕತ್ತಾಗ ಇವು ಹೆಣ್ಣುಡ್ರು ಊರು ಬಿಟ್ಟು ಊರಿಗೆ ಹೋಗಿ ನೌಕರಿ ಮಾಡೋದು ಯಾತಿಗೆ? ಚಂದಾಗಿ ಬಾಳೆ ಬದುಕು ಮಾಡ್ಕೊಂಡು ಲಗ್ನ ಮಾಡ್ಕೊಂಡು ಹೌದಾ ನಂಗೆ ಗಂಡ ಮಕ್ಳು ಕರ್ಕೊಂಡು ಚಂದಾಗಿ ಬೇರೆ ಏನಾರು ಬೇಕಾದ್ರೆ ಓದ್ಬೇಕು, ಟೀಚರ್ ಆಗ್ಬೇಕು, ಕಾಲೇಜ್ನಾಗ ಮಾಸ್ತರ್ ಆಗ್ಬೇಕು, ಇವೆಲ್ಲ ಬಿಡ್ತಾವು. ಇಂಥದ್ದು ಏನಾರು ಹಾಕೊಂಡು ನಿಂದಿರ್ತಾವ ಅತ್ತಾಗ. ಊರು ಬಿಟ್ಟು ಯಾರು ಅಂತೇಳಿ ಹೋಗಾಕತ್ತೇನ? ಈಗ ಏನು ಮಾಡೋದು ಬೇ? ಮತ್ತೆ ಹಂಗಾರ ಆಗೋದಿಲ್ಲ. ಬ್ಯಾಡ ತಗೋ, ಇಬ್ರು ಮದುವೆ ಆಗೋದಂತ ಹೇಳ್ಬಿಡ್ಲ? ಹೌದಾ? ನಿನಗೆ ನಡೀತೈತೇನಪ್ಪ? ನಡೀತೈತನಕ್ಕೆ ಏನು ಬೇವ, ಕನೇನ ಹತ್ವಲ್ವಲ್ ಬೇ. ಏನು ಮಾಡ್ಬೇಕು? ಮದ್ವೆ ಮಾಡ್ಕೊಂಡಿದ್ರು ಚೆನ್ನಾಗಿರ್ತಿತ್ತು. ಮತ್ತೆ ಏನು ಮಾಡೋದು? ಅಲ್ಲ ಪರಕ, ನೀವಿಬ್ರು ಯಾಕೆ ಇಷ್ಟು ವಿಚಾರ ಮಾಡಕತ್ತೀರ ನನಗೆ ಅರ್ಥ ಆಗವಲ್ತು. ಮದುವೆ ಆಗಿಂದ ಮಕ್ಕಳು ಮರಿ ಸಂಸಾರ ಜಂಜಾಟ. ಅಲ್ಲಿ ಕುಂದ್ರ ಇಲ್ಲಿ ನಿಂದ್ರ ಅತ್ತಿನ ನೋಡ್ಕೊ, ಮಾವನ್ ನೋಡ್ಕೊ, ಮನೇನು ಕೆಲಸ ಮಾಡ್ಕೊ, ಒಗ್ಯಾಣ ಮಾಡ್ಕೊ, ಬಂಡೆ ಮಾಡ್ಕೊ ಅಂತೇಳಿ ಮಾಡ್ಕೊ ಅಂತ. ಏನು ಹಂಗೆ ಒಂದು ಹೊಟ್ಟಿಲ್ಲ ಅದಂದ್ರೆ ಯವ್ವ ತೆಗಿಸ್ಬೇಡ ಪುಣ್ಯಾತ್ಗಿತ್ತಿ, ಅದು ಒಂದು ಹಡ್ದು ಕೊಟ್ಬಿಡು, ಆಮ್ಯಾಗ ಬೇಕಾದ್ದು ಓದ್ಕೊ ಅಂತ ನೀ ಹೇಳಿ ನಾಳೆ ಖುಷಿನ ಹಡದ್ಲಂದ್ರೆ ಅದನ್ನು ಬಿಟ್ಕೊಟ್ಟು ಹೋಗಾಕು ಬಾರದು ಇರಾಕು ಬಾರದು ಅನ್ನಂಗಾಗಿ ಓದು ತೆಗೆದೊಗಿತೀನಿ ಏನಂತ ತಗಂದು ಕಡೆಗಡೆ ಎಲ್ಲ ತೆಗೆದು ಹೋಗದು ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗ್ಕಳ. ಮದುವೆ ಆದ್ಮೇಲೆ ಎಲ್ಲರೂ ಓದಕ್ಕೆ ಸಾಧ್ಯನ ಪರಕ? ನೀನೇ ಹೇಳಿ ನೋಡೋಣ. ಮದುವೆ ಆದ್ಮೇಲೆ ಓದಿ ಬರೋದು ಏನಾರ ಸಾಧನೆ ಮಾಡಕತ್ತೆ? ಹಂಗಂದ್ರೆ ಹೆಂಗ್ರಿ ಗಿರ್ಜಕ್ಕರ? ಎಷ್ಟು ಜನ ಮದುವೆ ಆದವರು ಓದಿಲ್ಲ, ನೀವ ಹೇಳ್ರಿ ನೋಡೋಣ. ಏನೇನೋ ಸಾಧನೆ ಮಾಡ್ಬಿಟ್ಟಾರ. ಅಯ್ಯ ಇದು ಕುಜ್ಲಿ ಅಣ್ಣ, ನೀ ಅವ್ರನ್ನ ನೋಡೋದು ಬಿಡು. ಇಲ್ಲೇ ಮದುವೆ ಆದವ್ರಿಗೆ ಓದಾಕ ಭಾಳ ಕಡಿಮೆ ಆಗೋದು. ಎಲ್ಲೇ ಒಬ್ರು ಯಾರೋ ಒಬ್ರು, ಎಲ್ಲರಿಗೂ ಆಗಲ್ಲದು. ಸಂಸಾರ ಸಾಗರದಲ್ಲಿ ಈಜಿ ದಡ ಸೇರುವವ
ಏನೇನ್ ತ್ಯಾಗ ಮಾಡಿದಡ ಸೇರ್ಬೇಕು ಏನ ಗೊತ್ತಿಲ್ಲ ಪರಕ. ನನ್ನ ಮಾತು ಕೇಳಿ ನೀನು ಏನ ನಾ ಹೇಳ್ದಷ್ಟು ಮಾಡಿ ನೀನು ಸುಮ್ಮನೆ ಹೂ ಅಂತ ಒಪ್ಕೊಂಡು ಲಗ್ನ ಆಗ್ರಿ. ಆಕೇನು ಓದಿಕೆ ಇದಾಡಿ ಊರು ಬಿಟ್ಟು ಊರಿಗೆ ಕರ್ಕೊಂಡು ಕಳ್ಳ ಕೆಲಸ ಹಿಡ್ದು ನೀನು ಬೇಕಾದಂಗೆ ದುಡಿಯಾಕತ್ತಿದ್ದೆಪ್ಪ ಅಂದ್ರೆ ನಾ ಹೇಳೋದಾದ್ರ ಪರಕ ಆಕಿನೂ ಶಾಣೆನೇ ಅದಾಳ. ತಿಂಗಳ ಪಗಾರ ತಂದು ನಿನ್ನ ಖರ್ಚಿನ ಡೇಟ್ ಐತಿ ಬಿಟ್ಟು ಉಳಿದಿದ್ದು ಅಕ್ಕಿ ಕೈಗೆ ಕೊಡು. ಸಂಸಾರಕ್ಕೆ ಇಷ್ಟು ಬೇಕು ಇಷ್ಟೀಗ ಇಷ್ಟು ಬೇಡ ಅಂತೇಳಿ ಅವಾಗ ಆಕಿನೇ ಮನೆ ನಿಭಾಯಿಸಕತ್ಲು. ಚೀಟಿ ಬರೋದು ಸಂತಿ ತಂದು ಮನ್ಯಾಗ ತಂದು ಒಗ್ಯಾಕತ್ಲು ಕೈಯಾಗ ರೊಕ್ಕ ಆಡಾಕತ್ಲು ಅಂತ ತಿಳ್ಕೊ. ಯಾವ ಓದ ಯಾ ಬರೀದ ಎಲ್ಲ ಬಿಟ್ಕೊಟ್ಟು ಕುಂದಿರ್ತಾಳೆ ನೋಡ್ಬೇಕ್ರಿ ಇದು. ಅದು ಹಂಗ ಗಿರ್ಜಿ ಅಷ್ಟು ಕರೆಕ್ಟಾಗಿ ಹೇಳ್ತೀನಿ ನೀನು. ಅಯ್ಯ ಕೈಯಾಗ ರೊಕ್ಕಿಲ್ಲ ಎಲ್ಲಾರ್ಗೂ ಗಂಡನ ಹತ್ರ 10 ರೂಪಾಯಿ ಕೈ ಚಾಚ್ಬೇಕಲ್ಲಪ್ಪ ಅಂತೇಳಿ ಅನ್ಸಿದ್ರ ಹೆಣ್ಮಕ್ಳಿಗೆ ಏನಾರ ಕೆಲಸ ಮಾಡ್ಬೇಕು ಓದಿದ್ರೆ ಚಲೋ ಇರ್ತಿತ್ತು. ಅಯ್ಯೋ 4 ಕಾಸು ನಮ್ಮ ಹತ್ರ ಇಲ್ಲಲ್ಲಪ್ಪ ಅಂತೇಳಿ ಅನ್ಸುದು. ಅದೇ ಗಂಡನ ದುಡ್ಕೊಂಬಂದು ಈಡೆ ಕೈಯಾಗ ರೊಕ್ಕ ಕೊಟ್ಟ ಅಂದ್ರೆ ಅಷ್ಟು ರೊಕ್ಕ ಕೈಯಾಗ ಆಡಕತ್ತಿರ್ತಾವ ಪರಕ. ಅಷ್ಟು ರೊಕ್ಕ ಅಯ್ಯೋ ಓದಿಲ್ಲ ಬರ್ದಿಲ್ಲ ಏನಿಲ್ದನ ಕೈ ತುಂಬ ಇಷ್ಟು ರೊಕ್ಕ ಅದಾವು ಹೋಗ್ಲಿ ಬಿಡು ಯಾಕೆ ತಲೆ ಕೆಡಿಸ್ಕೋಬೇಕು ಆರಾಮ್ ಇದ್ಬಿಟ್ರೆ ಆತ. ಗಂಡಂತರೂ ಚಲೋ ಅದಾನ ದುಡ್ಕೊಂಬಂದು ನನ್ನ ಕೈಗೆ ಪಗಾರ ಕೊಡ್ತಾನ ಇನ್ಯಾಕೆ ನಾ ಚಿಂತೆ ಮಾಡ್ಬೇಕು ಅಂತೇಳಿ ಆಕಿ ಮನ್ಸಿಗೆ ಅನ್ಸಕ್ ನಿಂದಿರ್ತೈತೆ ಪರಕ. ಇದು ಹೆಣ್ಮಕ್ಳದು ಸೈಕಾಲಜಿ. ಹಂಗಂತೀರ್ರಿ ಗಿರ್ಜಕ್ಕರ? ಇದು ಸಕ್ಸಸ್ ಆಕ್ಕತ್ತಂತೀರ? ಸಾಕ್ಸು ಪಕ್ಸು ಎಲ್ಲ ಆಕತಿ ಏನ ಮಾಡ್ರಿ ಇಷ್ಟ ಯಪ್ಪ. ಮತ್ತು ನಾ ಹಿಂಗೊಂದು ಶಾಂತಕ್ಕನ ಮುಂದೆ ಹೇಳ್ಬೇಡ್ರವ ಸಿಟ್ಟು ಬಂದಿದ್ದು ತಿಂದಾಗಡೆ ನೋಡು ಪರಕ. ಹಿಂಗೆ ಹುಡ್ಕೊಂತ ಹೋದ್ರೆ ಕನ್ಯೆ ದೌಡ್ ಹತ್ತದಲ್ಲ. ಇದು ಏನದ ಜಾತಕ ನೋಡ್ತಾವು ಇದು ಮಾಡ್ತಾವು. ಅವಂದು ಯೋಗದಾಗ ಮೊದಲೇ ಮದುವಿದು ಈಗ ಮುಂದೆ 6 ವರ್ಷ ಇಲ್ಲ ಅಂತ ನೀನೇ ಹೇಳ್ತಿ. ಈ ವರ್ಷ ಮಾಡಿದ್ರೆ ಜಾತಕದಾಗಿರೋದು ಮುಂದೆ 6 ವರ್ಷ ಕಂಕಣ ಬಲ ಇಲ್ಲ ಅಂತ ನೀನೇ ಹೇಳಿದ್ದಿ ಹೌದಾ? ದಡ 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 ಮಾಡಿ ಮುಗಿಸೋದು ನೋಡ್ಕೋ. ಇದು 2025 ಮುಗಿಯೋದ್ರೊಳಗೆ ಲಗ್ನ ಮಾಡಿ ಕೈ ತೊಳ್ಕೊ. ಹೌದಾ ಗಿರ್ಜಿ ನೀ ಹೇಳೋದು ಬರಬರಿನೇ. ಆದ್ರೂ ಈ ಮನೆ ಹಿರೇತನ ಮದುವೆ ಆದ್ಬಿಟ್ಲೆ ಸೊಸಿಗೆ ಬಿಟ್ಕೊಡ್ಬೇಕಾ? ಮತ್ತೇನು ಕುಣ್ಯಾಗ ಹೋಗೋ ಮಟನು ಮನಿದೆಲ್ಲ ಚಾವಿ ನಿನ್ನ ನಡ್ದಾಗ ಸಿಗಿಸ್ಕೋಬೇಕಂತ ಮಾಡಿ ಏನು ಹೆಂಗೆ? ಅಲ್ಲೇ ಮದುವೆ ಆಗ್ಬೇಕು ಅನ್ನೋದು ಐತೆ ಇಲ್ಲ ನಿನಗೆ ಆಸೆ? ಮದುವೆ ಆಗಿ ಇಲ್ಲೇ ಕಣ್ಣು ಮುಂದೆ ಅಡ್ಡಾಡ್ಕೊಂಡಿರ್ಲಿ ಅನ್ನೋದು ಐತೆ ಇಲ್ಲ? ನೋಡು ಲಗ್ನ ಮಾಡ್ಬೇಕಂದ್ರೆ ಯಾವ್ದಾದ ತಾಯಿಗಳು ಏನೇನೋ ತ್ಯಾಗ ಮಾಡ್ತಾರೆ. ಅವ್ನ ಮನೆ ಹಿರೇತನ ಬಿಟ್ಕೊಡಕ್ಕಾಗಲ್ಲ. ಅವ್ನು ನಿನಗೆ ಬಿಟ್ಕೊಡ್ಲಾರ್ದ ನೀ ಇವತ್ತು ಇದನ್ನು ಮಾಡಕತ್ತೀಯನ? ಹಂಗೆ ಎಲ್ಲ ಅತ್ತಿಗಳು ಎಲ್ಲ ಸ್ವಸ್ಥರಿಗೆ ಬಿಟ್ಟು ಕೊಡಲೇಬೇಕು ಕ್ರಮೇಣ. ಅದನ್ನ ನೀವು ಒಂಚೂರು ಫಾಸ್ಟಾಗಿ ಬಿಟ್ಕೊಡ್ತೀಯ ಅಷ್ಟೇ. ಏನು ಹಿರೇತನ ಅನ್ನಕರಿ ಏನು ಬಿಟ್ಕೊಡ್ತೀಯ ನಿನ್ನ ಮಗ ತಂದು ಪಗಾರ ಹಾಕಿ ಕೈ ಕೊಡ್ತಾನಷ್ಟೇ. ಸಂತಿ ಚೀಟಿ ಇಂತಿಂಥದ್ದು ಬರೀಯವ ಅಂತಂದು ಹೇಳಿದ್ರೆ ಆಕಿನೇ ಬರೀತಾಳೆ. ಇಂತಿಂಥದ್ದು ಅಂದ್ರೆ ತಂದು ಹಾಕ್ತಾರೆ. ಮನ್ಯಾಗ ಏನು ಖರ್ಚು ಎತ್ತೀರಿ ಏನು ಅಡುಗೆ ಮಾಡಲಿ ಅಂತ ಕೇಳಿ ಅಡುಗೆ ಮಾಡ್ತಾಳೆ. ಯಾಕೆ ತಲೆ ಕೆಡಿಸ್ಕೊಂತಿ? ನನ್ನ ಮಾತು ಕೇಳು ಪರಿ, ನೀ ಬಿಟ್ಟು ಕೊಡು. ಆತು ಹಂಗ ಆಗ್ಲಿ. ಹಳಮುಳ ಏನಾರ ತರ್ಸಾತ್ರ ನಾನೇ ಯಾಕಂತ ಕೇಳ್ತೇನೆ ಬಿಡು. ಅದೇನು ಆಮೇಲಿನ ಮಾತು. ಸರಿ ಬಿಟ್ಟು ಕೊಡೋದಲ್ಲ ಮತ್ತೇನು ಮಾಡ್ಬೇಕು ನನ್ನ ಕರ್ಮಕ್ಕೆ. ಆದರೂ ಈ ಓದಿ ಈ ಹೆಣ್ಮಕ್ಳಿಗೆ ಹೆಣ್ಣುಡ್ರಿಗೆ ಯಾಕೆ ಬೇಕಪ್ಪ ಓದು? ಆರಾಮಾಗಿರೋದು ಬಿಟ್ಟತ್ತಾಗ. ಪರಕ ನೀ ಹಂಗಂತಿ. ಕೆಲವು ಕಡೆ ಹೆಣ್ಮಕ್ಳು ಅದೇನತ್ರ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತೇಳಿ ಸುಮ್ಮನಿರವ. ನಾವೆಲ್ಲ ಓದ್ಲಾರ್ದ ಗಂಡುಗಳ ಕಡೆ 10 ರೂಪಾಯಿಗೆ ಕೈ ಚಾಚಕತ್ತಿಲ್ಲ. ಈಗ ಬಾಳೆ ಮೊನ್ನೊಂದು ಸೀರೆ ತರಬೇಕಾದ್ರೆ ನನ್ನ ಗಂಡನ ಕಡೆ ಲಬ 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 ಅಂತ ಬಾಯಿ ಬಡ್ಕೊಂಡಿಂದು ಕೊಟ್ಟಾನ ಗೊತ್ತಾನ? ಅಯ್ಯೋ ಅಂತ ಬಾಳೋದಕ್ಕಿಂತ ಓದಿ ತಮ್ಮ ಕಾಲನೇ ತಾವು ತಿನ್ನಿಲ್ಲ ಸುಖ. ಆದ್ರೆ ನಿಮ್ಮನೆ ಪರಿಸ್ಥಿತಿ ನೋಡಿದ್ರೆ ಅದಕ್ಕೆ ನಿನ್ನ ಮಗ ರೊಕ್ಕ ಕೊಡು ಅಂತ ಹೇಳಕತ್ತಿರೋದು. ಕೈ ತುಂಬ ರೊಕ್ಕ ಆಡಕತ್ರ ಓದ ಕಡೆ ಮನಸ್ಸೇ ಹೋಗಂಗಿಲ್ಲ. ಅವ ಈಗ ಏನು ಮಾಡಲಿ ಮಗನೇ? ವಿಜಯೀ ಭವ ಗ್ರೀನ್ ಸಿಗ್ನಲ್ ಕೊಟ್ಬಿಡು. ನಾನು ಛತ್ರ ನೋಡ್ತೇನೆ. ನಾನು ನಂದು ಹೊಸ ಸೀರೆ ಜಂಪರ್ ಹೊಲ್ಸ್ಕೊಂತೇನೆ ಮದ್ವಿಗೆ. ನಾನು ಬೀಗ್ರು ಬಿಜ್ರನ್ನೆಲ್ಲ ಹೊಂದಿಸ್ತೇನೆ. ಲಗ್ನ ಮಾಡಿ ಪೆಪ್ಪೆ 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 ಅಂದ ಬಿಡದ. ಅಯ್ಯೋ ಇದೇನು ಮಳಿ ಗಾಳಿ ಹಚ್ಚಿ ನಿಂತತೆ ಇವತ್ತಾಗ. ಮಳಿ ನಿಂತಿರುವುದು ಬಂತು ಬರುವಲ್ತಾಗ. ಅರ್ಬಿ ಹಾಕೋದು ಪುಟಕ್ನ ಮಳೆ ಬರ್ತೈತಿ ಮತ್ತೆ ತಗೊಂಡು ಒಳಗೆ ಹೋಗುತ್ತೆ ಮತ್ತೆ ಪುಟಕ್ನ ಬಿಸಿಲು ಬರ್ತೈತಿ. ತೆಗೆದ್ರು ತಿರಾರ್ಗೇಡಿದೆ. ಏನಪ್ಪ ಕುಮಾರ್ ಕಂಠೀರವ ಎಲ್ಲಿಗಿದ್ದೀಯ? ಎಲ್ಲಿಗೆ ಹೋಗೋದು? ಕೆಲ್ಸಕ್ಕೆ ಹೋದವ ಈಗ ಬಂದನಿ. ನಿಮ್ಮ ಅಪ್ಪಗೊಂದು ಫೋನ್ ಹಚ್ಚಲ ಎತ್ತಾಗ ಎಲ್ಲದಾರ ಏನು ಎತ್ತ ಇನ್ನೂ ಎಷ್ಟು ದಿನ ಡಿಸ್ಚಾರ್ಜ್ ಮಾಡೋದು ಹುಡುಗನ್ನ? ಅಪ್ಪ ಆಗಲ್ಲ ಚಿತ್ ಡಾಕ್ಟ್ರ್ ಮೊದಲು ಒಂದು ವಾರ ಅಂದಿದ್ರಲ್ಲ. ಈಗೇನ ಇನ್ನೂ ಭಾಳ ಅದೇನೋ ಕೆಲಸ ಐತಿ, ಇನ್ನೂ ಸರಿ ಹೋಗಿಲ್ಲ ಸಂಪೂರ್ಣ. ಇನ್ನೂ ಒಂದು 15 ದಿನಾನೇ ಆಕ್ಕತಿ ಅಂದ್ರಂತೆ. ಆ ಡಾಕ್ಟರ್ ಏನು ರೊಕ್ಕ ಪಕ್ಕ ಕೇಳಿಗಳಾಕ ಏನಾರ ಹಂಗೆ ಮಾಡಿಗಿಡಕತ್ತಾನೆ ಏನೋ ಯಾರಿಗೆ ಗೊತ್ತವ. ಅಯ್ಯೋ ದೇವ್ರೇ ಇದು ಎಲ್ಲಿಗೆ ಹೋಗಿ ಮುಟ್ಕೊಂತೈತೋ ಏನೋ ದೇವ್ರಿಗೆ ಗೊತ್ತು ಬಿಡು. ಶಾಂತಕ ಓ ಬಾರ ಪರಕ. ಏನಾತ ನನ್ನ ಮಗಳು ನಿನ್ನ ಮಗನ ಬೆಟ್ಟ ಹಾಕಿ ಹೋಗಿದ್ದು? ಅದು ದೊಡ್ಡ ರಾಮಾಯಣ ಹೇಳ್ತೇನೆ ಕೇಳು. ಇಷ್ಟೆಲ್ಲ ಆತಂತೆ ನಾವು ಒಪ್ಕೊಂಡೇ ತಗೋರು ಅದಕ್ಕೆ. ಆಗ್ಲಿ ಹೌದಾ? ಆಗ್ಲಿ ಅಳವ ಒಟ್ಟೆ ನಿಮಗೆ ಒಪ್ಪಿಗೆ ಐತಲ್ಲ? ಅವ ಒಪ್ಪಿಗೆ ಅಂದಿದ್ದಕ್ಕೆ ಈಗ ನೆನ್ಪಾತ. ಇದು ನನ್ನ ಫಿಯಾನ್ಸಿನೋ? ಏನ ಪೀಪೆ? ನೀನು ಪೀಪೆ? ಅವ ನನ್ನ ಫಿಯಾನ್ಸಿ. ಅವ್ರ ಅಪ್ಪ ಅವ್ರು ಕರ್ಕೊಂಡ್ಬರ್ತಾಳಂತ ಮದ್ವಿ ಮಾತುಕತೆ ಮಾತಾಡಕ. ಅಯ್ಯೋ ದೇವ್ರೆ ನಿನಗೇನು ಬಂತ್ಲಾ? ಮೊನ್ನೆ ಆದ ಹುಡುಗಿನ ಲವ್ ಮಾಡಿ ಆದ ಮಂಗಳೂರಿನಕ್ಕಿನ ಕರ್ಕೊಂಬಂದಿದ್ದಿ. ಆದ್ರದ ಆ ಹುಡುಗಿ ಆದ್ಮೇಲೆ ಈಗ ಯಾವಕ್ಕೆ ಮತ್ತೆ ಪಿಯಾ ಅನ್ನಕ್ಕಿಂತ ಹೆಸರು ಹೇಳಕತ್ತೀಯಲ್ಲ. ಈಗ ಈಕಿನ ಬೇರೆ ಲವ್ ಮಾಡಕತ್ತೀಯ. ಈಗ ಏನಾಯ್ತು? ಈಗ ನಾಳೆ ಬರೋರು ಯಾರು?
ಆಕಿನ ಬೇ ಮತ್ತೇನೋ ಹೆಸರು ಬೇರೆ ಹೇಳಿದಲ್ಲ. ಯವ್ವ ಇಂಗ್ಲಿಷ್ನ್ಯಾಗ ಲವ್ವರಿಗೆ ಅಂತಾರ ಬೇ, ಹಂಗ ಪ್ರೀತಿಯಿಂದ ಅಂತಾರ. ಪ್ರೀತಿ ಕಟಪಾಡ ನೀನು. ಆತ್ ತಗೋ, ಕರ್ಕೊಂಬರ್ತಾಳಂತನ ಎಂದೆ? ಅದು ಸಂಡೇ ಬರ್ತಾಳಂತ. ಐತಾರ ಹ್ಮ್ ಬೇಡ ಬೇಡ, ಐತಾರ ಬೇಡ ಅಂತ ಹೇಳು. ಐತಾರ ಅಮಾಸಿ, ಅದು ಅಲ್ಲದೆ ಮಾಳ ಪಕ್ಷದ ಬೇರೆ. ಬೇಡಪ್ಪ, ಇಂಥ ಶುಭ ಕಾರ್ಯ ಎಲ್ಲ ಈಗಿನ ಟೈಮ್ನಾಗ ಏನು ಮಾಡಬಾರ್ದು. ಬೇಡ ಬೇಡ, ಹಿಂಗೆ ಮಾಡು, ಸೋಮವಾರ ಬರಕ್ಕೆ ಹೇಳು. ಸೋಮವಾರನ? ಸರಿ, ನಾ ಕೈಕಾಲು ಮಾರಿ ತಗೊಂಬರ್ತೀನಿ. ನನ್ನ ಮಗಳದು ಒಂದು ಲೆಕ್ಕಕ್ಕೆ ಇದಾತ, ಮಗಂದು ಇದಾಗಕತ್ತೈತಿ. ನನ್ನ ದೊಡ್ಡ ಮಗ ಒಂದು ದವಾಖಾನೆಗೆ ಐತವ, ಯಾವಾಗ ಮನೆಗೆ ಬರ್ತೈತೆ ಏನೋ. ಈ ಸಂತೋಷದಾಗ ನನ್ನ ಮಗ ಮನೆಯಾಗಿಲ್ಲ ಅಂದ್ರೆ ಏನಿದ್ದೇನು ಹೇಳಪ್ಪಾರಕ್ಕ, ಹೌದಿಲ್ಲ? ನನ್ನ ಮಗ ಒಂದು ಆರಾಮಾದ್ರಷ್ಟೇ ಸಾಕಂತ ಹೊತ್ತೊಂಡ್ರೆ ದೇವ್ರು ಬೇಡ್ಕೊತೇನೆ ನೋಡಪ್ಪಾರಕ್ಕ. ಅಕ್ಕತ್ ಬಿಡ ಶಾಂತಕ್ಕ, ಯಾಕೆ ತಿಳಿ ಕೆಡ್ಸ್ಕೊತಿ? ದೇವ್ರ ದೊಡ್ಡವ, ದೇವ್ರ ಅದಾನ, ಹೆದ್ರ ಬೇಡ, ಎಲ್ಲ ಆಕೈತಿ. ಏನಾಕೈತೋ ಏನಪ್ಪ.